ಹಾ ಹೇಳು. ಹಾಯ್ ಮೇಡಮ್. ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಮೇಡಮ್, ನಾನೊಂದು ಹೊಸ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅದು ಏನು ಅಂತ ನಿಮ್ಮ ಹತ್ರ ಹೇಳೋದಕ್ಕೆ ಅಂತ ಕಾಲ್ ಮಾಡಿದೆ. ಏನ್ ಪ್ಲಾನ್? ತಾಂಡಾ ಸರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದ್ರ ಹತ್ರನೇ ನಿಂತಿದ್ದೀನಿ. ಅಂತ್ಕೊಂಡ್ರೆ ಏನ್ ಯೂಸು? ಮೇಡಮ್, ಆದಿ ಸರ್ ಎಲ್ಲಿದ್ದಾರೆ ಅಂತ ತಾಂಡಾ ಸರಿಗೆ ಗೊತ್ತು ತಾನೆ. ಸೊ ಅವ್ರು ಆಗ ಮೀಟ್ ಮಾಡಿಲ್ಲ ಅಂತ ಈಗೇನಾದ್ರು ಮೀಟ್ ಮಾಡಕ್ ಹೋದ್ರೆ? ಏನ್ ಫ್ರೆಂಡು, ನಾಳೆ ಮುಗ್ದೋಗತ್ತೆ ಅಂತ ಪದೇ ಪದೇ ಹೇಳ್ತಿದ್ಯಾ? ನೀ ಹೇಳ್ತಿರೋದ್ ನೋಡಿದ್ರೆ ಇನ್ನು 3 ತಿಂಗಳು ಇಲ್ಲೇ ಜೀವನ ಮಾಡ್ಬೇಕು ಅನ್ನೋ ಆಸೆ ಇದೆ ಅನ್ಸ್ತಿದೆ. ಗೆಳತಿ, ನಿಜ ಹೇಳ್ಬೇಕು ಅಂತಂದ್ರೆ ನನಗೂ ಆ ಆಸೆ ಇದೆ. ಇನ್ನೂ ಸ್ವಲ್ಪ ದಿನ ಈ ಲೈಫ್ ನ ಲೀಡ್ ಮಾಡ್ಬೇಕು ಅಂತ. ಫ್ರೆಂಡು ಬೇಡ ಬೇಡ, ಖಂಡಿತ ಬೇಡ. ನೀನ್ ಇಷ್ಟ ದಿವಸ ಕಷ್ಟಪಟ್ಟಿದ್ದೆ ನನಗ್ ನೋಡಕ್ಕಾಗ್ಲಿಲ್ಲ. ನೀನ್ ಇನ್ನೂ ಸ್ವಲ್ಪ ದಿವಸ ಹೀಗೆ ಇದ್ದು ಇದೇ ತರ ಜೀವನ ಮಾಡೋದು ಬೇಡಪ್ಪ. ಇನ್ನೂ ಸ್ವಲ್ಪ ದಿನ ಈ ತರ ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳಿದ್ದು ಚಾಲೆಂಜ್ಗೋಸ್ಕರ ಅಲ್ಲ, ಹೀಗೆ ನನ್ ಖುಷಿಗೋಸ್ಕರ. ಭಾಗ್ಯ, ನಾಳೆ ನಮ್ ಚಾಲೆಂಜ್ ಎಂಡ್ ಆಗ್ತಾ ಇದೆ. ದುಡ್ಡು ತಗೊಳಕ್ಕೆ ರೆಡಿ ಆಗಿರಿ. ಅಯ್ಯೋ, ಇದೊಳ್ಳೆ ಚೆನ್ನಾಗಿದೆ. ಆದೇವ್ರೆ, ಪಂದ್ಯ ಆಗಕ್ಕೂ ಮುಂಚೆ ಫಲಿತಾಂಶನ ಹೇಳಕ್ ಹೋಗ್ಬಾರ್ದಂತೆ. ನಾಳೆ ಒಂದಿನ ಇದೆ ಅಲ್ವಾ, ನೋಡೋಣ ಏನೇನಾಗತ್ತೆ ಅಂತ. ಏನು ಆಗಲ್ಲ, ಚಾಲೆಂಜ್ ನ ನಾನೇ ಗೆಲ್ತೀನಿ. ಅಂಡ್ ನೀವು ದುಡ್ಡು ತಗೋತೀರಾ, ಅದೊಂದೇ ಆಗತ್ತೆ. ಆಯ್ತು, ನೋಡೇ ಬಿಡೋಣ. ನಾನು ನೋಡ್ತಾನೆ ಇದ್ದೀನಿ. ಏನಾಯ್ತು ಗುಂಡಣ್ಣ, ಏನ್ ನೋಡ್ತಿದ್ಯಾ? ಏನಿಲ್ಲ ಅಜ್ಜಿ, ಬರೀ ಮಾತಾಡ್ತಾನೆ ಇದಾರೆ. ಯಾವಾಗ ಕೈ ತುತ್ತು ಕೊಡ್ತಾರೆ ಅಂತ ಅವಾಗ್ಲಿಂದ ಕಾಯ್ತಾ ಇದೀನಿ. ಸಾರಿ ಸಾರಿ. ಅತ್ತೆ, ಆವಾಗಿಂದ ಎಲ್ಲರಿಗೂ ಕೈ ತುತ್ತು ಕೊಡ್ತಾ ಇದೀನಿ, ನೀವು ತಿನ್ನಿ. ಅಯ್ಯೋ, ನೀನ್ ತಿನ್ನು. ತಿನ್ನಿ. ಏ ಭಾಗ್ಯ, ಅತ್ತೆ, ಹಾಲು ಒಂದ್ ನಿಮಿಷ ಹಾಲು ಮಾಡ್ಕೊಡ್ತೀನಿ ಅತ್ತೆ, ಮರ್ತೇ ಹೋಯ್ತು ನನ್ಗೆ. ನೋಡಿಲಿ, ಹಾಲು ಆಮೇಲೆ ಕಾಸು. ನಾನು ಅದಕ್ಕೋಸ್ಕರ ಬಂದಿಲ್ಲ, ಅದ್ ಏನ್ ಅರ್ಜೆಂಟ್ ಇಲ್ಲ. ನಾ ಬಂದಿರೋದು ನಿನ್ ಜೊತೆಗೇನೋ ಮಾತಾಡ್ಬೇಕಿತ್ತು. ಹೌದಾ ಅತ್ತೆ? ಏನ್ ವಿಷಯ? ಅದು ಏನಿಲ್ಲ ಭಾಗ್ಯ, ತುಂಬಾ ದಿನ ಆದ್ಮೇಲೆ ಕೈ ತುತ್ತು ಊಟ ಮಾಡಿದ್ವಿ ನೋಡು, ಅದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಹೌದತ್ತೆ, ಎಲ್ರೂ ಒಟ್ಟು ಸೇರಿ ಊಟ ಮಾಡಿದ್ದು ನನ್ಗೂ ತುಂಬಾನೇ ಖುಷಿ ಆಯ್ತು. ಅದು ಭಾಗ್ಯ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಳ. ಅಯ್ಯೋ ಅತ್ತೆ, ಯಾಕೆ ಈ ತರ ಎಲ್ಲ ಮಾತಾಡಿ ಮುಜುಗರ ಪಡಿಸ್ತಿದ್ದೀರಿ? ಅದೇನು ಅಂತ ಹೇಳ್ಬಾರ್ದಾ? ಅದು ಏನ್ ಗೊತ್ತಾ ಭಾಗ್ಯ, ನೀನು ಆದಿಗೆ ಸವಾಲ್ಗಳು ಹಾಕಿದೆಯಲ್ಲ, ಆವಾಗ ನನಗೆ ನಿಜವಾಗ್ಲೂ ನಿನ್ನೊಂದು ತುಂಬಾ ಕೋಪ ಬಂದಿತ್ತು. ಏನ್ ಇದನ್ನ ಮಕ್ಕಳ ಆಟ ಅನ್ಕೊಂಡಿದ್ದಾನ? ಈ ಆದಿಕೆಯಲ್ಲಿ ಇದೆಲ್ಲ ಯಾವ್ದು ನಡೆಯಲ್ಲ ಅನ್ಕೊಂಡಿದ್ದೆ. ಆದ್ರೆ ಆತರ ಎಲ್ಲ ಏನೂ ಆಗ್ಲೇ ಇಲ್ಲ. ಅದೇನೋ ಹೌದು ಅತ್ತೆ, ಆದ್ರೆ ಇದೆಲ್ಲ ಮಾಡೋದಕ್ಕೆ ಅವ್ರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅವ್ರು ಕಷ್ಟಪಟ್ಟಿದ್ದೆಲ್ಲ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಹಬ್ಬಬ್ಬ ಅಂದ್ರೆ 1-2 ದಿನ ಇದನ್ನೆಲ್ಲ ಸಂಭಾಳಿಸ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಹಠ ಹಿಡಿದು ಎಲ್ಲದನ್ನು ಸಾಧಿಸೇ ಬಿಟ್ರು. ಹೌದು ಭಾಗ್ಯ, ತುಂಬಾ ಹಠವಾದಿ ಅವನು. ಏನಾದ್ರೂ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದನ್ನ ಸಾಧಿಸ್ತಾನ ನೋಡು. ನಾನೇನ್ ಹೇಳಕ್ ಬಂದೆ ಅಂದ್ರೆ, ಈಗ ಆದಿ ತುಂಬಾ ಚೆನ್ನಾಗಿ ನಿಭಾಯಿಸ್ದ ತಾನೆ, ಅದಕ್ಕೆ ನಮ್ ಕಡೆಯಿಂದ ನಾವು ಅವನಿಗೆ ಏನಾದ್ರೂ ಕೊಡ್ಬೇಕು ತಾನೆ. ಏನಾದ್ರೂ ಕೊಡ್ಬೇಕಾ? ಏನ್ ಕೊಡ್ಬೇಕತ್ತೆ? ಅದೇ ಭಾಗ್ಯ, ಗಿಫ್ಟ್. ಗಿಫ್ಟಾ? ಅದೆಲ್ಲ ಯಾಕತ್ತೆ? ಯಾಕೆ ಅಂತ ಕೇಳಿದ್ರೆ ಏನೇ ಅರ್ಥ? ಈಗ ಸ್ಪರ್ಧೆಲಿ ಗೆದ್ದವ್ರಿಗೆ ಈ ಗಿಫ್ಟ್ ಕೊಡ್ತಾರೆ ತಾನೆ, ಅದೇ ತರ ಇದೂನುಪ್ಪ. ಅಲ್ಲ ಅತ್ತೆ. ಭಾಗ್ಯ, ನೀ ಸುಮ್ನೆ ಅಲ್ಲ ಅತ್ತೆ ಬೆಲ್ಲ ಅತ್ತೆ ಅಂತ ಶುರು ಮಾಡ್ಬೇಡ. ನಾ ಹೇಳ್ದೆ ತಾನೆ,
ಆದಿ ಗಿಫ್ಟ್ ಕೊಡ್ಬೇಕು ಅಂದ್ರೆ ಕೊಡ್ಬೇಕು. ಏನ್ ಕೊಡ್ಬೇಕು ಅನ್ನೋದನ್ನ ನೀ ಪ್ಲಾನ್ ಮಾಡು. ಅತ್ತೆ ಅದೆಲ್ಲ ಬೇಕಾ ಈಗ? ನೋಡ್ದಿಯಾ, ನಾ ಬೇಕು ಅಂದ್ರೆ ನೀ ಬೇಡ ಅಂತೀಯ. ಅಂದ್ರೆ ನನ್ನ ಮಾತನ್ನೇ ನೀನಷ್ಟು ದೊಡ್ಡೋಳಾಗೋದಿಯಾ ನೀನು? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಅದಕ್ಕೇನಂತೆ ಕೊಡೋಣ. ಏನ್ ಕೊಡ್ಬೇಕು ಅಂತ ಹೇಳಿ. ಅದನ್ನೇ ನಾನು ನಿನ್ನ ಕೇಳೋಣ ಅಂತ ಬಂದಿದ್ದು. ಏನ್ ಕೊಡ್ಬೇಕು ಅನ್ನೋದು ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಮಾವ ಏನಾಯ್ತು? ನಾನು ಆಗ್ಲೇ ನೀರ್ ತುಂಬಿಸಿಡ್ಬೇಕಿತ್ತು, ಮರ್ತೇ ಬಿಟ್ಟೆ ನೋಡಿ. ನೀವ್ ಯಾಕೆ ಬರಕ್ ಹೋದ್ರಿ ಮಾವ? ನಾನೇ ತುಂಬಿಸ್ಕೊಂಡ್ ಬರ್ತಾ ಇದ್ದೆ ಎಲ್ಲ ಕರ್ದಿದ್ರೆ. ಏನ್ ಮಗಳಿದು? ನಾನೇನು ಸಂಜೀವಿನಿ ಪರ್ವತ ಹೊತ್ಕೊಂಡು ಬಂದಿದ್ದೀನ? ತಗೊಳ್ಳಿ ಕುಡಿರಿ. ನಾನ್ ನೀರ್ ತುಂಬಿಸ್ಕೊಂಡ್ ಬರ್ತೀನಿ, ನೀವ್ ಹೋಗಿ ಮಾವ. ಪರವಾಗಿಲ್ಲಮ್ಮ, ನಾನೇ ತುಂಬಿಸ್ಕೊಂಡು ಹೋಗ್ತೀನಿ. ಮಾತ್ರೆ ತಗೊಂಡ್ರಾ? ತಗೊಂಡಿದ್ದೀನಮ್ಮ. ಆರಾಮಾಗಿದ್ದೀನಿ. ಸರಿ, ಗುಡ್ ನೈಟ್ ಮಗಳೇ. ಗುಡ್ ನೈಟ್ ಮಾವ. ಕುಸುಮ, ಏನದು ಹಿಂಬದಿ ಬಾಗಿಲು ಓಪನ್ ಇದೆ? ಅಯ್ಯೋ ಮರ್ತೇ ಬಿಟ್ಟೆ ಮಾವ, ಹಾಕ್ತೀನಿ. ಅಯ್ಯೋ ಭಾಗ್ಯ, ನಾನು ಹಾಕಕ್ ಪ್ರಯತ್ನ ಪಟ್ಟೆ ಅಮ್ಮ, ಆಗ್ಲಿಲ್ಲ ಅದು. ಕುಸುಮ, ಆಗ್ತಾನೆ ಇಲ್ಲ ಇದು. ಇದು ನಾನು ಅವತ್ತಿಂದ ಹೇಳ್ತಿದ್ದೀನಿ ತಾನೆ, ಸರಿ ಮಾಡ್ಸಿ ಮಾಡ್ಸಿ ಅಂತ. ಭಾಗ್ಯ, ಗಣೇಶನ್ ಹೇಳಿ ಹೇಳಿ ಸಾಕಾಯ್ತು. ಸರಿ ಕುಸುಮ, ನಾಳೆ ನಾನೇ ಫೋನ್ ಮಾಡಿ ಅವನ ಕೇಳ್ತೀನಿ ಬರಕ್ ಆಗತ್ತಾ ಇಲ್ವಾ ಅಂತ. ಇಲ್ಲಾಂದ್ರೆ ಬೇರೆಯವ್ರಿಗೆ ಹೇಳೋಣ. ಆಯ್ತು, ಅವೆಲ್ಲ ಆಮೇಲೆ ಮಾಡ್ರಿ. ಆದ್ರೆ ಇವಾಗ ಏನ್ ಮಾಡ್ತೀರಾ ಅದನ್ನ ಹೇಳಿ. ಏನ್ ಮಾಡಿ ಸರಿ ಕೂತ್ಕೊಳ್ತಾ ಇಲ್ಲ. ಒಂದ್ ಸಂಗತಿ ಮಾಡೋಣ, ಇಲ್ಲಿಗೆ ಒಂದು ಅಕ್ಕಿ ಮೂಟೆ ಇಡೋಣ, ಕೂತ್ಕೊಳ್ಳೋತಾಗ. ಸರಿ ಮಾವ, ಹಾಗೆ ಮಾಡೋಣ. ಅಯ್ಯೋ ಭಾಗ್ಯ, ಬರೀ ಒಂದ್ ಅಕ್ಕಿ ಮೂಟೆ ಇಟ್ರೆ ಸಾಕಾಗತ್ತಾ? ಏನು ತೊಂದ್ರೆ ಆಗಲ್ವಾ? ಏನ್ ತೊಂದ್ರೆ ಇಲ್ಲ ಕುಸುಮ, ಎಷ್ಟು ಜೋರಾಗಿ ಆಗತ್ತೋ ಅಷ್ಟು ಜೋರಾಗಿ ತಳ್ಳಿ ಕೂರ್ಸೋಣ, ಆಮೇಲೆ ಅಕ್ಕಿ ಮೂಟೆ ಇಡೋಣ. ಬಾ ಮಗ್ಳೆ. ಹಾ ಮಾವ, ಹಾಗೆ ಮಾಡೋಣ. ಅಲ್ಲ, ನಿಜವಾಗ್ಲೂ ಅವ್ನು ಫಾಲೋ ಮಾಡ್ತಿರೋನ್ನ ಶ್ರೇಷ್ಠ ಅಪಾಯಿಂಟ್ ಮಾಡಿದಾಳ? ಹಂಗೇನಾದ್ರೂ ಇಲ್ಲ ಅಂದ್ರೆ ಸುಮ್ಮನೆ ಕೇಳಿ ಯಾಕೆ ಸಿಕ್ಕಾಕೋಬೇಕು? ಬೇಡ ಬೇಡ, ಏನು ಕೇಳೋದು ಬೇಡ. ಸುಮ್ಮನೆ ಇದ್ಬಿಟ್ರೆ ನನಗೆ ಒಳ್ಳೇದು. ಇಷ್ಟ ಯಾಕೆ ಈ ತರ ಗುರ್ರ? ಅಲ್ಲ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಂಗ್ ಹುಚ್ಚಿಡ್ದಿದೆ, ನಾನು ಅದಕ್ಕೆ ಹೀಗ್ ಕೂತ್ಕೊಂಡಿದ್ದೆ. ನಿಂಗ್ ಸಮಾಧಾನನಾ? ಅದೇ ನಾನ್ ಏನ್ ಕೇಳ್ದೆ ಅಂತ ಈ ತರ ಆಡ್ತಿದ್ಯಾ? ಏನಾಯ್ತು ಅಂತ ಕೇಳ್ದೆ ಅಷ್ಟೇ, ಅದಕ್ಕೆ ಯಾಕೆ ಈ ತರ ರಿಯಾಕ್ಟ್ ಮಾಡ್ತಿದ್ಯಾ? ಎಲ್ಲ ನಿನ್ನಿಂದಾನೇ ಆಗಿರೋದು. ನನ್ನಿಂದನಾ? ನಾನ್ ಏನ್ ಮಾಡ್ದೆ? ಏನ್ ಮಾಡ್ದ? ನೆನೆ ಸ್ಪೇರ್ ಕೀ, ಮೇನ್ ಕೀ ಎಲ್ಲ ತಗೊಂಡ್ ಹೋಗಿದ್ದಲ್ಲ. ಮೀಟಿಂಗ್ ಅಟೆಂಡ್ ಮಾಡೋದಕ್ ಆಗ್ಲಿಲ್ಲ, ಅದಕ್ಕೆ ಬಾಸ್ ಕೇಳಿ ಬೈಸ್ಕೋಬೇಕಾಯ್ತು. ಬೈದ್ರ? ಹಾ, ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದನ್ನ ಅಟೆಂಡ್ ಮಾಡೋದಕ್ಕಾಗ್ಲಿಲ್ಲ ಅಂತ ಸರಿಯಾಗಿ ಬೈಸ್ಕೊಂಡೆ. ಸ್ಟಾಪ್ ಇಟ್. ಯಾಕೆ ನಗ್ತಾ ಇದ್ಯಾ? ಯಾಕೆ ನಗ್ತಾ ಇದ್ದೀರಾ? ಅಲ್ಲ, ಹೋಗಿ ಹೋಗಿ ಆ ಬಾಸ್ ಬೈದಿದ್ದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಲ್ಲ, ಏನ್ ಹೇಳಿ? ಹ, ಅದು ಒಂದ್ ಕಂಪನಿ, ಅಲ್ಲಿ ನಡೆಯೋ ಮೀಟಿಂಗ್ಸ್ ಎಲ್ಲ ಇಂಪಾರ್ಟೆಂಟ್ ಮೀಟಿಂಗ್ಸಾ? ಹಾಕಿರೋ ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ಲ ಅಂತ ಬಾಸು ಬೈದು ಬಿಟ್ರು ಅಂತೆ. ಏನು ಕೋಟ್ಯಾನ್ ಗಟ್ಲೆ ಬಿಸ್ನೆಸ್ ಡಿಸ್ಕಷನ್ಸ್ ನಡೆಯತ್ತದ್ರಲ್ಲಿ. ಫಸ್ಟ್ ಆಫ್ ಆಲ್ ಆ ಕಂಪನಿ ನಡೀತಿರೋದೇ ತುಂಬಾ ಕಷ್ಟದಲ್ಲಿ, ಅದ್ರ ಮೇಲೆ ಮೀಟಿಂಗ್ಸ್ ಬೇರೆ, ಇಂಪಾರ್ಟೆಂಟ್ ಮೀಟಿಂಗ್ಸ್. ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಂಡಿದ್ಯಲ್ಲ. ತಂಡ ಸ್ವಲ್ಪ ಸುಮ್ನೆ ಇರ್ತೀಯಾ? ನೀನ್ ಆ ಕಂಪ್ನಿಲ್ ಕೆಲ್ಸ ಬಿಟ್ಟಿರ್ಬೋದು, ಬಟ್ ನಾನ್ ಇನ್ನೂ ಬಿಟ್ಟಿಲ್ಲ. ಮೀಟಿಂಗ್ಸ್ ಕೆಲ್ಸ ನಿನಗ್ ಮ್ಯಾಟರ್ ಆಗದೆ ಇರ್ಬೋದು, ಬಟ್ ನನ್ಗಲ್ಲ. ಆಬ್ವಿಯಸ್ಲಿ ನಾನ್ ಆ ವಿಷಯಕ್ಕೆ ತಲೆ ಕೆಡ್ಸ್ಕೋಬೇಕಾಗತ್ತೆ. ಈ ತರ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತಾನೆ ನಾನು ಅವತ್ತಿಂದ ಬಡ್ಕೊಂಡು ಸಾಯ್ತಾ ಇರೋದು, ರೆಸಿಗ್ನೇಷನ್ ಕೊಟ್ಟು ಬರ್ತಾ ಇರೋ ಅಂತ. ಕೇಳ್ತೆ ನನ್ ಮಾತ್ನ? ನೋಡು ಶ್ರೇಷ್ಠ, ಹೊರಗಡೆ 1000 ಆಪರ್ಚುನಿಟೀಸ್ ಇದೆ. ಒಳ್ಳೆ ಬಾವಿಲಿರೋ ಕಪ್ಪೆ ತರ ಒಂದೇ ಕಡೆ ಇರೋದಲ್ಲ, ಹೊರಗಿನ ಪ್ರಪಂಚನೂ ನೋಡು. ಅದ್ಯಾವ್ದೋ ಮೀಟಿಂಗ್ ಅಂತೆ, ಬಾಸ್ ಬೈದ್ರಂತೆ, ಮನೆಗೆ ಬಂದ್ಬಿಟ್ಟು ತಲೆ ಕೆಡ್ಸ್ಕೊಂಡು ಕೂರೋದಂತೆ. ಇದೇ ಆಯ್ತು. ನೋಡು ಶ್ರೇಷ್ಠ, ನಾನು ಅವತ್ತು ಹೇಳ್ತಾ ಇದೀನಿ, ಇವತ್ತು ಮತ್ತೆ ಹೇಳ್ತೀನಿ,
ನೀನ್ ಅಲ್ಲಿ ಕೆಲಸ ಮಾಡಿದ್ರು ನಂಗೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ನಾನೊಂದು 25 lakhs ಕೊಡಬೇಕು ಅನ್ಕೊಂಡಿದ್ದೀನಿ. ನಾನು ಈ ದುಡ್ಡನ್ನ ವಾಪಸ್ ತಗೋತೀನಿ, ಆದ್ರೆ ವಿತ್ ಒನ್ ಕಂಡೀಷನ್. ನಾನು ಈ ದುಡ್ಡನ್ನ ವಾಪಸ್ ತಗೋಬೇಕು ಅಂತಂದ್ರೆ ನೀವು ನಮ್ಮ ಕಂಪ್ನಿ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕು. ಈ ಭಾಗ್ಯಂಗ್ ಕೊಟ್ಟಿರೋ 25 ಲಕ್ಷ ನನ್ನ ನಿದ್ದೆ ಹಾಳು ಮಾಡ್ತಿದೆ. ಅದೇನೋ ಗಾದೆ ಹೇಳ್ತಾರಲ್ಲ, ಅಲ್ಪಂಗ್ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿನಲ್ಲಿ ಕೊಡೆ ಇಡದಂತೆ, ಹಾಗಾಗಿದೆ. ಅಲ್ಲ, ಈ ಬ್ರೋಗಾದ್ರೂ ಬುದ್ಧಿ ಬೇಡ್ವಾ? ಹೋಗಿ ಹೋಗಿ ಭಾಗ್ಯಂಗೆ ಸುಮ್ಮನೆ 25 ಲಕ್ಷ ಕೊಟ್ಟಿದಾನಲ್ಲ. ಅಲ್ಲ, ಅವಳಿಗಾದ್ರೂ ಬೇಸಿಕ್ ಸೆನ್ಸ್ ಬೇಡ್ವಾ? ದುಡ್ಡನ್ನು ವಾಪಸ್ ಕೊಡೋದ್ ಬಿಟ್ಟು ಹಾಗೆ ಇಟ್ಕೊಂಡಿದ್ದಾಳೆ. ಹೌದು, ಅವಳ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತಿದ್ದಾಳೆ? ಸುಮ್ಮನೆ ಇಟ್ಕೊಂಡಿದ್ದಾಳ ಅಥವಾ ಸ್ಪೆಂಡ್ ಮಾಡ್ತಿದ್ದಾಳ? ಛೆ, ನನ್ನ ಕೈಯಲ್ಲೂ ಏನು ಮಾಡಕ್ಕಾಗ್ತಿಲ್ಲ. ಅಲ್ಲ, ಈ ಬ್ರೋಕಾದ್ರೂ ಕಾಮನ್ ಸೆನ್ಸ್ ಬೇಡ್ವಾ? ಹೋಗಿ ಹೋಗಿ ಅಷ್ಟು ದುಡ್ಡನ್ನ ಅವಳು ಕೊಟ್ಟಿದಾನಲ್ಲ. ಇವನು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ? ಹೇಳು. ಹಾಯ್ ಮೇಡಮ್. ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಮೇಡಮ್, ನಾನೊಂದು ಹೊಸ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅದು ಏನು ಅಂತ ನಿಮ್ಮ ಹತ್ರ ಹೇಳೋದಕ್ಕೆ ಅಂತ ಕಾಲ್ ಮಾಡಿದೆ. ಏನ್ ಪ್ಲಾನ್? ತಾಂಡಾ ಸರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದ್ರ ಹತ್ರನೇ ನಿಂತಿದ್ದೀನಿ. ನಿಂತ್ಕೊಂಡ್ರೆ ಏನ್ ಯೂಸು? ಮೇಡಮ್, ಆದಿ ಸರ್ ಎಲ್ಲಿದ್ದಾರೆ ಅಂತ ತಾಂಡಾ ಸರ್ಗೆ ಗೊತ್ತು ತಾನೆ. ಸೊ ಅವ್ರು ಆಗ ಮೀಟ್ ಮಾಡಿಲ್ಲ ಅಂತ ಈಗೇನಾದ್ರೂ ಮೀಟ್ ಮಾಡಕ್ ಹೋದ್ರೆ ಅದಕ್ಕೆ ಇಲ್ಲೇ ನಿಂತು ವಾಚ್ ಮಾಡ್ತೀನಿ. ಎಷ್ಟೊತ್ತಂತ ಅಲ್ಲೇ ಇರ್ತೀಯ? ಗೊತ್ತಿಲ್ಲ ಮೇಡಮ್, ಇಫ್ ರಿಕ್ವೈರ್ಡ್ ಹೋಲ್ ನೈಟ್ ನಾನು ಇಲ್ಲೇ ನಿಂತಿರ್ತೀನಿ. ನೋ ಇಶ್ಯೂ. ಆವಾಗ್ಲೇ ಆ ತಾಂಡವ್ ಎಲ್ಲಿ ಹೋಗ್ತಾನೆ ಅಂತ ತಿಳ್ಕೊಂಡಿದ್ರೆ ಇವಾಗ ಇಷ್ಟೊಂದೆಲ್ಲ ಕಷ್ಟಪಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅಲ್ಲ ಮೇಡಮ್, ಅದು ಇವಾಗ ಮತ್ತೆ ರೀಸನ್ಸ್ ಕೊಡಕ್ ಬರ್ಬೇಡ. ಇವಾಗ ನೀನ್ ಓವರ್ ಸ್ಮಾರ್ಟ್ ಆಗಿ ಏನ್ ಎಫರ್ಟ್ ಹಾಕಿದ್ರು ವೇಸ್ಟ್. ಇವಾಗ ಏನ್ ಮಾಡು ಅಂತೀರಮ್ಮ? ನಾನ್ ಏನ್ ಹೇಳಿದ್ರು ಅದನ್ನ ಮಾಡ್ತೀಯಾ? ಹೇಳಿ ಮೇಡಮ್, ಏನ್ ಮಾಡ್ಬೇಕು ಅಂತ. ನನ್ಗೆ ಇವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಕೊಡ್ತೀನಿ. ನೀನ್ ಆ ಕೆಲಸ ಏನಾದ್ರು ಮಾಡಿದ್ರೆ ನಿನಗೆ ಒಳ್ಳೆ ರಿವಾರ್ಡ್ ಸಿಗುತ್ತೆ. ರಿವಾರ್ಡ್ ಮೇಡಮ್? ಏನ್ ಮೇಡಮ್ ಅದು? ಮೊದ್ಲು ಕೆಲಸ ಮುಗಿಸು, ಆಮೇಲೆ ರಿವಾರ್ಡ್ ಬಗ್ಗೆ ಮಾತಾಡು. ಸರಿ ಮೇಡಮ್, ಅದೇನು ಅಂತ ಹೇಳಿ ನಾನು ಮಾಡ್ತೀನಿ. ಸರಿ ಮೇಡಮ್. ಕೆಲಸ ಮುಗಿದಾದ್ಮೇಲೆ ನನಗೆ ಕಾಲ್ ಮಾಡು.